ಏನಾದರೂ ಪಕ್ಷ ಬಿಟ್ಟು ಹೋಗುವಂತಹ ಚಿಂತನೆ? ನಾವು ಯಾವಾಗಲೂ ಬದಲಾವಣೆ ಕಡೆಗೆ ಆಸಕ್ತರಾಗಿರಬೇಕು. ಅಲ್ಲಿ ಮಿಥುನ್ ರೈ ಸುಹೇಲ್ ಕಂದಕ್. ಸುಹೇಲ್ ಕಂದಕ್ ಅಂತ ಹೇಳಿದರೆ ಸ್ಥಾನ ಇದ್ದುಕೊಂಡು ಕೆಲಸ ಮಾಡಿದ ವ್ಯಕ್ತಿ ಅಲ್ಲ. ಸುಹೇಲ್ ಕಂದಕ್ ಅವರು ಮುಂದಿನ ಅವಧಿಯಲ್ಲಿ ಅಧ್ಯಕ್ಷ ಆಗಬೇಕು ಅನ್ನುವಂಥದ್ದು DCC ಕೂಡ ಪತ್ರಗಳು ಹೋಗಿದೆ. ಯುವಕರು ನಾಯಕತ್ವಕ್ಕೆ ಬರಬೇಕು, ಹೊಸ ನಾಯಕತ್ವ ಪಕ್ಷದ ಸ್ಥಾನಗಳಿಗೆ ಬರಬೇಕು. ಇದೆಲ್ಲ ನೋಡುವಾಗ ಒಂದು ರಾಜಕೀಯದಲ್ಲಿ ಒಂದು ಹೊಸ ಬದಲಾವಣೆ ಏನಾದರೂ ತರುವಂತ ನಿರೀಕ್ಷೆ ಏನಾದರೂ ಇದೆ? ಬರೆದಿಟ್ಕೊಳ್ಳಿ, ಒಂದು ದಿನ ಸುಹೇಲ್ ಕಂದಕ್ ಶಾಸಕರಾಗ್ತಾರೆ. News7 ಕನ್ನಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನನ್ನ ಜೊತೆಗಿದ್ದಾರೆ ಯೂತ್ ಐಕಾನ್ ಅಂತಾನೆ ಕರೆಯಲ್ಪಡುವಂತಹ ವ್ಯಕ್ತಿ. ಎಸ್, ಮೇಕ್ ಎ ಚೇಂಜ್ ಫೌಂಡೇಶನ್ ಇದರ ಸ್ಥಾಪಕ ಅಧ್ಯಕ್ಷರು, ಜೊತೆಗೆ ಕಾಂಗ್ರೆಸ್ ಮುಖಂಡರು ಕೂಡ ಹೌದು. ಸುಹೇಲ್ ಕಂದಕ್ ಅವರಿಗೆ News7 ಕನ್ನಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ರಾಜಕೀಯ ಜರ್ನಿ ಹೇಗಿದೆ ನಿಮ್ಮದು? ರಾಜಕೀಯ ಜರ್ನಿ ಅಂತ ಹೇಳಿದರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಕ್ತ ಸನ್ನಿವೇಶದಲ್ಲಿ ಯುವ ಶಕ್ತಿ ರಾಜಕೀಯದ ಮುನ್ನೆಲೆಗೆ ಬರಬೇಕು. ಅದೇ ರೀತಿ ಸಾಮುದಾಯಿಕವಾಗಿ, ಸಾಮಾಜಿಕವಾಗಿ ಸಮುದಾಯ ಹಾಗೂ ಇತರ ಸಮುದಾಯಗಳನ್ನು ಒಟ್ಟಿಗೆ ಸೇರಿಸಿಕೊಂಡು ಹೋಗಬೇಕು ಎಂಬ ಒಂದು ಧ್ಯೇಯ ಉದ್ದೇಶದಿಂದ ರಾಜಕೀಯವಾಗಿ ನಾವು ಕಾರ್ಯಾಚರಣೆಯನ್ನು ಮಾಡ್ತಾಯಿದ್ದೇವೆ. ಅದರಲ್ಲಿ ಹಲವಾರು ತೊಡಕುಗಳು, ಮುನ್ನೆಲೆಗಳು ಬಂದಿದ್ದರು. ಅದೆಲ್ಲವನ್ನು ನಾವು ಸಮಾನಾಂತರವಾಗಿ ಸ್ವೀಕರಿಸಿಕೊಂಡು ಜನರಿಗೆ ಹಾಗೂ ಸಮಾಜಕ್ಕೆ ಒಳಿತು ಆಗಬೇಕು ಎಂಬ ನೆಲೆಯಲ್ಲಿ ನಾವು ರಾಜಕೀಯವಾಗಿ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದೇವೆ. ಮುಸ್ಲಿಂ ಸಮುದಾಯಕ್ಕೆ ಏನೇ ನೋವಾದರೂ ಸುಹೇಲ್ ಕಂದಕ್ ಪ್ರಥಮ ಆದ್ಯತೆಯಾಗಿ ಮುಂದೆ ನಿಲ್ತೀರಾ. ಆದರೂ ಕೂಡ ಜನರಿಗೆ ಸುಹೇಲ್ ಕಂದಕ್ ರವರು ಬಹಳಷ್ಟು ಒಂದು ಹಿನ್ನಡೆ ಅಂತ ಅನ್ಸಲ್ವಾ? ಇಲ್ಲ, ಅದು ಕೆಲವರಿಗೆ ಹಾಗೆ ಅನಿಸಿದ್ರು ಕೂಡ ನಾವು ಒಬ್ಬ ಮುಸಲ್ಮಾನನಾಗಿ ನಾವು ಮಾಡುತ್ತಿರುವಂಥ ಕೆಲಸಗಳು, ಅದು ರಾಜಕೀಯವಾಗಿರಲಿ ಅಥವಾ ಸಾಮಾಜಿಕವಾಗಿರಲಿ, ನಮಗೆ ಒಂದು ಧ್ಯೇಯ ಅಂತ ಇರುತ್ತದೆ. ನಾವು ಆ ಧ್ಯೇಯವನ್ನು ನೋಡುವಾಗ ನಾವು ಏನು ಕೆಲಸ ಮಾಡ್ತಾ ಇದ್ದೇವೆ ಅದರಲ್ಲಿ ನಮಗೆ ಸಂತೃಪ್ತಿ ಎಂಬುದಿದೆ. ಮತ್ತು ನಾವು ರಾಜಕೀಯವಾಗಿ ಹೋಗುವಾಗ ಎಲ್ಲರೂ ನಿಮ್ಮನ್ನು ಹೊಗಳಬೇಕೆಂದಿಲ್ಲ. ಇನ್ನು ಯಾರಾದರೂ ತೆಗಳಿದರೂ ಕೂಡ ನಾವು ಅದನ್ನು ಸಕಾರಾತ್ಮಕವಾಗಿ ಸ್ವೀಕರಿಸುವಂಥ ಮನೋಭಾವವನ್ನು ಹೊಂದಿರುವುದರಿಂದ ಎಲ್ಲರನ್ನು ಸಮಾನಾಂತರವಾಗಿ ಮುನ್ನಡೆಸಿಕೊಂಡು ಹೋಗೋದು ಒಬ್ಬ ಯುವ ನಾಯಕನಾಗಿ ನನ್ನ ಕರ್ತವ್ಯ ಎಂದು ನಾನು ಭಾವಿಸ್ತೇನೆ. ಸಾಕಷ್ಟು ದಕ್ಷಿಣ ಕನ್ನಡ ಪ್ರಸ್ತುತ ಸನ್ನಿವೇಶದಲ್ಲಿ ಸಾಕಷ್ಟು ಹತ್ಯೆಗಳಾಗ್ತದೆ. ಅದರಲ್ಲಿ ಸುಹಾಸ್ ಶೆಟ್ಟಿ ಇರ್ಬೋದು, ಅದೇ ರೀತಿ ರಹಮಾನ್ರ ಕೂಡ ಹತ್ಯೆ ಆಗ್ತದೆ. ಇಂತಹ ಸಂದರ್ಭದಲ್ಲಿ ಸುಹೇಲ್ ರವರು ಎಲ್ಲರನ್ನು ಒಗ್ಗೂಡಿಸಿ ಒಂದು ಹಾಲ್ನಲ್ಲಿ ಒಂದು ಸಭೆಯನ್ನು ಕರಿತೀರ. ಅದರಲ್ಲಿ ನಾಟಕೀಯ ರಾಜೀನಾಮೆ ಒಂದು ಆಗ್ತದೆ. ನಂತರ ದಿನಗಳಲ್ಲಿ ಎಲ್ಲವೂ ಕೂಡ ಮರೆತು ಹೋಗ್ತದೆ. ಇದೊಂದು ಕಣ್ಣ ಮುಚ್ಚಿಲಿನ ಆಟ ಅಂತ ಅನ್ಸಲ್ವಾ ಜನರಿಗೆ? ಅಂದರೆ ಒಂದು ಕಣ್ಣಿಗೆ ಬೆಣ್ಣೆ, ಮತ್ತೊಂದು ಕಣ್ಣಿಗೆ ಮಣ್ಣು ಹಾಕುವಂತಹ ಒಂದು ಸನ್ನಿವೇಶ ಅಂತ ಅನ್ಸಲ್ವಾ ನಿಮಗೆ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ಕೊಲೆಗಳು ಹಿಂದೆ ಕೂಡ ನಡೆದು ಹೋಗಿದೆ. ಎಲ್ಲ ಧರ್ಮದ ಕೊಲೆಗಳು ಆದಾಗ ಕೂಡ ನಾವು ಅದನ್ನು ಖಡಾಖಂಡಿತವಾಗಿ ವಿರೋಧಿಸ್ತೇವೆ. ಯಾಕಂತ ಹೇಳಿದರೆ, ಶಾಂತಿ ಸೌಹಾರ್ದತೆಯಿಂದ ಇರಬೇಕಾದ ಜಿಲ್ಲೆ ಇಡೀ ಕರ್ನಾಟಕದಲ್ಲಿ ನೋಡಿದರೆ ಅತಿ ಹೆಚ್ಚು ಗೌರವವನ್ನು ಹೊಂದಿರುವಂಥ ದಕ್ಷಿಣ ಕನ್ನಡ ಜಿಲ್ಲೆ ಈ ರೀತಿ ಆಗಬಾರದು ಎಂಬುದು ನಮ್ಮ ಮೊದಲ ಕೋರಿಕೆ. ಎರಡನೇದಾಗಿ ತಾವು ಹೇಳಿದ ಹಾಗೆ ಸುಹಾಸ್ ಶೆಟ್ಟಿ ಹತ್ಯೆಯ ನಂತರ ಆದಂಥ ಬೆಳವಣಿಗೆಗಳು, ಅದರ ನಂತರ ರಹಮಾನ್ ಕೊಲೆ ಪ್ರತೀಕಾರವಾಗಿ ನಡೆದಂಥ ಕೊಲೆಯ ಭಾಗವಾಗಿ ಹಲವಾರು ವಿಚಾರಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿದೆ. ಅದರ ಒಂದು ಭಾಗವಾಗಿ ರಾಜೀನಾಮೆ ಪ್ರಹಸನ ಕೂಡ ನಡೆದಿತ್ತು. ಪಕ್ಷದ ನಾಯಕರ ಮೇಲೆ ಇಲ್ಲಿರುವಂಥ ಸಮಸ್ಯೆಗಳನ್ನು ಮನದಟ್ಟಿ ಮಾಡಿಸಿಕೊಡುವ ಸಲುವಾಗಿ ಅಂಥ ಒಂದು ಕಾರ್ಯಕ್ರಮವು ನಡೆದಿತ್ತು. ಅದರಲ್ಲಿ ಬಹುಶಃ ನಾವು ಒಂದೆರಡು ಹೆಜ್ಜೆಗಳನ್ನು ಮುಂದೆ ಇಟ್ಟು ಹೋಗಿದ್ದುದರಿಂದ ಕೆಲವು ವಿಚಾರಗಳು, ಇಲ್ಲಿ ಸಮಸ್ಯೆಗಳು, ತೊಡಕುಗಳು ನಿವಾರಣೆ ಆಗಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಕೂಡ ಆಗ್ತದೆ. ಕೆಲವು ವಿಚಾರಗಳು ನಡೆದಿಲ್ಲದರೂ ಮುಂದಿನ ದಿನಗಳಲ್ಲಿ ಸಕಾರಾತ್ಮಕವಾಗಿ ಅದು ನಡೆಯಬಹುದು ಎಂಬುದು ನಮ್ಮೆಲ್ಲ ನಾಯಕರ ಬೇಡಿಕೆ ಕೂಡ ಇದ್ದುದರಿಂದ ಅದು ನಡೆಯಬಹುದು ಎಂಬ ಆಶಾಭಾವನೆಯನ್ನು ಕೂಡ ನಾವು ಹೊಂದಿದ್ದೇವೆ. ಮತ್ತು ಪಕ್ಷದ ವರಿಷ್ಠರ ಮೇಲೆ ನಾವು ಈವಾಗಲೇ ಈ ವಿಚಾರಗಳ ಗಮನವನ್ನು ಸೆಳೆದಿದ್ದೇವೆ. ನಮಗೆ ಅಲ್ಲಿ ಪಾಸಿಟಿವ್ ಆಗಿ ಉತ್ತರ ಕೂಡ ಬಂದಿರುತ್ತದೆ. ಕಾದು ನೋಡುವ ಏನಾಗುತ್ತೆ. 2014 ಚುನಾವಣೆ ಒಂದು ನೆನಪಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಇಬ್ರಾಹಿಂ ಕೋಡಿಜಲ್ರವರು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಾರೆ. ಆ ಸಂದರ್ಭದಲ್ಲಿ 7 ಸೀಟನ್ನು ಕಾಂಗ್ರೆಸ್ ಜಯಶಾಲಿ ಆಗ್ತದೆ, ಒಂದರಲ್ಲಿ ಮಾತ್ರ BJP ಬರುತ್ತೆ. ನಂತರ ದಿನಗಳಲ್ಲಿ 2 ಟರ್ಮ್ ಅಂದರೆ 2 ಅವಧಿಯಲ್ಲಿ ಹರೀಶ್ ಕುಮಾರ್ ರವರು ಅಧ್ಯಕ್ಷ ಸ್ಥಾನ ವಹಿಸ್ಕೊಳ್ತಾರೆ. ಅದರಲ್ಲಿ ನೇರವಾಗಿ ಉಲ್ಟಾ ಬರುತ್ತೆ. ಆದರೂ ಕೂಡ ಅಲ್ಲಿ ಮುಸಲ್ಮಾನರಿಗೆ ಸಮಾನತೆ ಇಲ್ಲ. ಒಂದು ಕಡೆ ಸುಹೇಲ್ ಕಂದಕ್ ರವರು ಹೋರಾಟ ಮಾಡ್ತಾನೆ ಇದ್ದಾರೆ, ನಮಗೆ ನಮ್ಮ ಕಮ್ಯುನಿಟಿಗೆ ಆ ರೀತಿ ಬೆಳವಣಿಗೆ ಆಗಬೇಕು ಅನ್ನೋಂಥದ್ದು. ಮತ್ತೊಂದು ಕಡೆ ಹೈಕಮಾಂಡ್ಗೆ ತಮ್ಮ ಕೂಗನ್ನೇ ಕೇಳ್ತಾ ಇಲ್ಲ. ತಾವು ಯಾವ ರೀತಿ ವಿಚಾರವನ್ನು ಮುನ್ನಡೆಗೆ ತರಬೇಕೆಂದು ಭಾವಿಸ್ತಿರೋ ಅಂತೂ ಗೊತ್ತಾಗ್ತಾ ಇಲ್ಲ. ಆದರೆ ನೋಡಿ, ಕಾಂಗ್ರೆಸ್ ಪಕ್ಷ ಅಂತ ಹೇಳುವಾಗ ಎಲ್ಲರಿಗೂ ಸಮಾನವಾದ ಅವಕಾಶವನ್ನು ಕೊಟ್ಟಿರುವಂಥ ಪಕ್ಷ. ಅದರಲ್ಲಿ ಜಾತಿ, ಧರ್ಮ, ಮುಸಲ್ಮಾನ ಅದು ಇದು ಅಂತ ಖಂಡಿತವಾಗಿಯೂ ಇಲ್ಲದಿದ್ರು ಇಲ್ಲಿ ಜಾತಿ ವಿಷಯ ಕೇಳೋದಕ್ಕಿಂತ ಮುಂಚೆ ನಾನು ಕೇಳುವಂತಹ
ಪ್ರಶ್ನೆ, ಇಬ್ರಾಹಿಂ ಕೋಡಿಜಲ್ ಇರುವಂತಹ ಅವಧಿಯಲ್ಲಿ ಇದ್ದಂತಹ ಕಾಂಗ್ರೆಸ್ ನಂತರ ಅವಧಿಯಲ್ಲಿ ಇಲ್ಲ ಅಂದರೆ ಇಬ್ರಾಹಿಂ ಕೋಡಿಚಾಲ್ ಅವರಿಗಿಂತ ಮುಂಚೆ ರಮಣಾತ್ರಯರು ಇದ್ದಾಗ ಕೂಡ ಅದು ಬಹಳ ಬಲಿಷ್ಠವಾಗಿತ್ತು. ಅದಾದ ನಂತರ 2 ಅವಧಿಯಲ್ಲಿ ಕಾಂಗ್ರೆಸ್ ಹಿನಾಯಗಿ ಸೋಲು ಅನುಭವಿಸಿತ್ತು. ಅದನ್ನು ಒಂದು ಆ ತಪ್ಪನ್ನು ಕಾಂಗ್ರೆಸ್ ಸರಿಪಡಿಸಲಿಕ್ಕೆ ವಿಫಲ ಆಗ್ತಾ ಇದೆ ಅಂತ. ರಾಜಕೀಯ ಅಂದ ಮೇಲೆ ಏಳು ಬೀಳುಗಳು ಸಹಜ. ಪಕ್ಷದ ಯುವ ನಾಯಕತ್ವ, ಯುವಕರು, ಯುವ ಕಾರ್ಯಕರ್ತರು ಹೊಸ ಚಿಗುರನ್ನು, ಹೊಸ ನಾಯಕತ್ವವನ್ನು ಬಯಸುತ್ತಾರೆ ಎಂಬುದರಲ್ಲಿ ಯಾವುದೇ ಸಂಶಯ ಇಲ್ಲ. ಅದರರ್ಥ ಹಿರಿಯ ನಾಯಕರು ಕೆಲಸ ಮಾಡಿಲ್ಲ ಅಂತ ತಾವು ಹೇಳಿದರೆ ನಾನು ಅದನ್ನು ಒಪ್ಪಲಿಕ್ಕೆ ರೆಡಿ ಕೂಡ ಇಲ್ಲ. ಹರೀಶ್ ಕುಮಾರ್ ಅವರು ಬಹಳ ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ಎಂಬುದರಲ್ಲಿ 2 ಮಾತಿಲ್ಲ. ಆದರೆ ನಾವು ಯುವಕರು ಏನು ಭಾವಿಸ್ತಾ ಇದ್ದೇವೆ ಅಂತೇಳಿ, BJP ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಘ ಪರಿವಾರದ ತಾಕತ್ತು ತೋರಿಸ್ತಾ ಇರುವಾಗ ಅದಕ್ಕೆ ಪ್ರತಿ ಉತ್ತರವಾಗಿ ಕಾಂಗ್ರೆಸ್ ಬಹಳಷ್ಟು ಶಕ್ತಿಶಾಲಿಯಾಗಿ ಕೆಲಸ ಮಾಡುವ ಅಗತ್ಯ ಇದೆ. ಒಂದು. ಎರಡನೇದಾಗಿ ಜಿಲ್ಲೆಯಲ್ಲಿ ಯುವಕರನ್ನು ಒಟ್ಟುಗೂಡಿಸಿ ರಾಹುಲ್ ಗಾಂಧಿಯವರ ಏನೊಂದು ನಮ್ಮೊಂದು ಕನಸಿದೆ, ಅವರನ್ನು ಮುಂದಿನ ದೇಶದ ಪ್ರಧಾನಿಯಾಗಿ ನೋಡಬೇಕು ಎಂಬುದು ನಮ್ಮೆಲ್ಲರ ಒಂದು ಆಸೆ ಆಗಿರ್ತದೆ. ಸೊ ದೇಶದಲ್ಲಿ ಇವತ್ತು ಹಲವಾರು ಸಮಸ್ಯೆಗಳಿಗೆ, ಜ್ವಲಂತವಾಗಿ ನಡೆಯುತ್ತಿರುವಂಥ ಹಲವಾರು ಸಮಸ್ಯೆಗಳನ್ನು 10 ವರ್ಷಗಳ ಮುಂಚೆಯೇ ಪ್ರೆಡಿಕ್ಟ್ ಮಾಡಿ ಅದಕ್ಕೆ ಸಮಸ್ಯೆಗಳಿಗೆ ಒಂದು ಸೊಲ್ಯೂಷನನ್ನು ಕೂಡ ಕೊಟ್ಟವರಾಗಿರ್ತಾರೆ ರಾಹುಲ್ ಗಾಂಧಿಯವರು. ಸೊ ಅವರು ಪ್ರಧಾನಿ ಆಗಬೇಕು. ಈ ದೇಶದ ಹಲವಾರು ಸಮಸ್ಯೆಗಳು, ಅಲ್ಪಸಂಖ್ಯಾತರು, ಹಿಂದುಳಿದರು, ದಲಿತರು, ಅದೇ ರೀತಿ ಬುಡಕಟ್ಟು ಜನಾಂಗದವರು ಅನುಭವಿಸುತ್ತಿರುವಂಥ ಹಲವಾರು ಸಮಸ್ಯೆಗಳಿಗೆ ನಾವು ಕಾಂಗ್ರೆಸ್ ಪಕ್ಷ ಒಂದು ಉತ್ತಮ ಅಲ್ಟರ್ನೇಟಿವ್ ಆಗಿ ಮೂಡಿ ಬರ್ತದೆ ಎಂಬುದು ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮೊಂದು ಬೇಡಿಕೆ ಅಂತಲೂ ಹೇಳ್ಬೋದು, ನಮ್ಮೊಂದು ಆಸೆ ಅಂತಲೂ ಹೇಳ್ಬೋದು. ಸೊ ನಾವು ಆ ರೀತಿಯಲ್ಲಿ ಕಾರ್ಯಾಚರಣೆ ಮಾಡುವಾಗ ಇಂತಹ ವಿಚಾರಗಳು ಬರ್ತದೆ. ನಾವು ಸಕಾರಾತ್ಮಕವಾಗಿ KPCC ಯಾವ ರೀತಿ ಈ ನಮ್ಮ ಬೇಡಿಕೆಗಳನ್ನು ಸ್ವೀಕರಿಸ್ತದೆ, ಯುವ ನಾಯಕತ್ವಕ್ಕೆ ಮನ್ನಣೆ ಕೊಡ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಮತ್ತು ಯಾವುದೇ ತೀರ್ಮಾನಗಳು ಪಕ್ಷದ ವರಿಷ್ಠರು ತೆಗೆದುಕೊಳ್ಳುವ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೇವೆ. ಕಾಂಗ್ರೆಸ್ ಎಂಬುದು ಒಂದು ಯುನೈಟೆಡ್ ಆಗಿ ಹೋಗುವಂಥ ಒಂದು ಸಂಘಟನೆಯಾಗಿದ್ದು, ರಾಜಕೀಯವಾಗಿ ನಾವು ಅದರಲ್ಲಿ ಯಾವ ರೀತಿಯ ಅಧಿಕಾರದ ಇದ್ದರೂ ಇಲ್ಲದಿದ್ದರೂ ಯಾವುದೆಲ್ಲ ರೆಸ್ಪಾನ್ಸಿಬಿಲಿಟಿ ಕೊಡ್ತಾರೆ ಅದನ್ನು ಮಾಡಲು ನಾವು ಸದಾ ಸಿದ್ಧರಾಗಿದ್ದೇವೆ. ಅದರಲ್ಲಿ ಯಾವುದೇ 2 ಮಾತು ಬೇಡ. ಈ ಯುವ ಕಾಂಗ್ರೆಸ್ ಚುನಾವಣೆ ಅಂತ ಹೇಳುವಾಗ ಅಲ್ಲಿ ಮಿಥುನ್ ರೈ, ಸುಹೇಲ್ ಕಂದಕ್ ಈ ಇಬ್ಬರ ಹೆಸರು ಮುಂಚಿನಲ್ಲಿ ಬರುತ್ತೆ. ಯುವ ಕಾಂಗ್ರೆಸ್ ಚುನಾವಣೆ ಇವರು ಯಾರ ಹೆಸರು ಹೇಳ್ತಾರೆ ಅದು ಫೈನಲ್ ಅನ್ನುವಂಥದ್ದೊಂದು ಮಾತು ಹಿಂದಿನಿಂದಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೇಳಿ ಬರುವಂಥದ್ದು. ಆದರೆ ಈ ಬಾರಿ ಯುವ ಕಾಂಗ್ರೆಸ್ನಲ್ಲೇ ಅಂದರೆ ಯಾರಿಗೂ ಒಂದು ಸಮಾನತೆ ಇಲ್ಲದೆ ಇಬ್ಬರ ನಡುವೆ ಜಗಳ, ಮೂರನವನಿಗೆ ಲಾಭ ಅನ್ನುವಂಥದ್ದು ನಡೆದಿದೆ ಈ ಒಂದು ಸಂದರ್ಭದಲ್ಲಿ. ಯುವ ಕಾಂಗ್ರೆಸ್ ಅಂತ ಹೇಳಿದರೆ ಒಂದು ಪಕ್ಷದ ಒಳಗಿರುವಂಥ ಒಂದು ಸಂಘಟನೆ. ಇಲ್ಲಿ ಯುವಕರು ನಾಯಕತ್ವಕ್ಕೆ ಬರಬೇಕು, ಹೊಸ ನಾಯಕತ್ವ ಪಕ್ಷದ ಸ್ಥಾನಗಳಿಗೆ ಬರಬೇಕು ಎಂಬುದು ಚುನಾವಣಾ ಪ್ರಕ್ರಿಯೆ ಮೂಲಕ ನಿರ್ಧರಿಸುವಂಥ ಕೆಲಸ. ಇದರಲ್ಲಿ ಕೆಲವು ಅಸಮಾಧಾನಗಳು ಚುನಾವಣೆ ಸಂದರ್ಭದಲ್ಲಿ ನಡೆದಿರ್ತದೆ. ಪಕ್ಷದಲ್ಲೇ ಇದ್ರೆ ಒಳ್ಳೇದಲ್ಲ ಅನ್ನುವಂಥದ್ದು ಒಂದು ಅಭಿಪ್ರಾಯ. ಬೇರೆ ಬೇರೆ ಹೊಸ ಯುವಕರು ಬೇರೆ ಬೇರೆ ನಾಯಕತ್ವಕ್ಕೆ ಬರುವಾಗ ಕೆಲವು ವಿಚಾರಗಳು ಇರ್ತದೆ. ಆದರೆ ಅದು ಆ ಚುನಾವಣೆ ಸಂದರ್ಭವರೆಗೆ ಮಾತ್ರ. ಯುವ ಕಾಂಗ್ರೆಸ್ಸನ್ನು ಮಿಥುನ್ ರೈ ಅವರು ಬಹಳಷ್ಟು ಶಾಕ್ಯತೆಯಿಂದ ಬಹಳಷ್ಟು ವರ್ಷಗಳಿಂದ ಬಲಿಷ್ಠವಾಗಿ ಕಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮುಂಡಾಲ ಜಗನ್ನಾಥ್ ಶೆಟ್ಟಿ ಅವರನ್ನು ಕೂಡ ನೆನೆಸಬೇಕಾಗ್ತದೆ. ಅವರ ಗರಡಿಯಲ್ಲಿ ಪಳಗಿದ ಎಲ್ಲ ಯುವಕರು ಇವತ್ತು ಪಕ್ಷವನ್ನು ಬಲಿಷ್ಠವಾಗಿ ಕಟ್ಟಿದ್ದಾರೆ ಮಾತ್ರವಲ್ಲ, ಜಿಲ್ಲೆಯಲ್ಲಿ ಯುವ ಕಾಂಗ್ರೆಸ್ನ ಬೆಳವಣಿಗೆಯಲ್ಲಿ ಅವರೆಲ್ಲರ ಸಹಕಾರ ಇದೆ. ಸೊ ಯುವ ಕಾಂಗ್ರೆಸ್ ಬಹಳಷ್ಟು ಬಲಿಷ್ಠವಾಗಬೇಕು ABVPಗೆ ಅಥವಾ ಯುವ ಮೋರ್ಚಾಕ್ಕೆ. ಅದಕ್ಕೆ ಸಮಾನಾಂತರವಾಗಿ ಹೋರಾಟಗಳನ್ನು ನಡೆಸಿ ಪಕ್ಷವನ್ನು ಮತ್ತಷ್ಟು ಬಲಿಷ್ಠವಾಗಿ ಕಟ್ಟಬೇಕು ಎಂಬುದು ನಮ್ಮೆಲ್ಲರ ಆಶೆಯಾಗಿದೆ. ಸುಹೇಲ್ ಕಂದಕ್ರವರು ಒಂದು ಸೈನ್ಯ ಕಟ್ತಾ ಇದ್ದಾರೆ, ಮೇಕ್ ಎ ಚೇಂಜ್ ಫೌಂಡೇಶನ್. ಇದರಲ್ಲಿ ರಕ್ತದಾನ ಶಿಬಿರ ಇರ್ಬೋದು, ಮುಂದಿನ ದಿನಗಳಲ್ಲಿ ಆ್ಯಂಟಿ ಡ್ರಗ್ಸ್ ಕ್ಯಾಂಪೇನ್ ಇರ್ಬೋದು. ಇದೊಂದು ರಾಜಕೀಯಕ್ಕೆ ಬರಲಿಕ್ಕೆ ಒಂದು ಗಿಮಿಕ್ ಅಂತ ಅನ್ಸಲ್ವ ತಮಗೆ? ಮೇಕ್ ಎ ಚೇಂಜ್ ಫೌಂಡೇಶನ್ ಎಂಬುದು 2014ರಲ್ಲಿ ಉಂಟು ಮಾಡಿದಂಥ ಸಂಘಟನೆ, ನಾವು ಹೊಸದಾಗಿ ರೂಪಕರಿಸಿದಂಥ ಸಂಘಟನೆ ಅಲ್ಲ. ಇದರ ಮೇಯ್ನ್ ಉದ್ದೇಶ ಏನಂತ ಹೇಳಿದರೆ, ಯುವಕರನ್ನು ಸಮಾಜದ ಮೇರು ಹಂತಕ್ಕೆ, ಅಂದರೆ ಲೀಡರ್ಶಿಪ್ ಕ್ವಾಲಿಟಿ ಇರುವಂಥ ಯುವಕರಿಗೆ ಇವತ್ತು ಅವಕಾಶಗಳು ಸಿಗದಿರುವ ಸಂದರ್ಭದಲ್ಲಿ ಅವರನ್ನು ನಾಯಕತ್ವದ ಅಡಿಯಲ್ಲಿ ಬೆಳೆಸಿ ದೇಶದ ಸಮಗ್ರ ಅಭಿವೃದ್ಧಿಯಲ್ಲಿ ನಾಯಕತ್ವವನ್ನು ರೂಪಿಸುವುದು ನಮ್ಮ ಉದ್ದೇಶವಾಗಿದೆ. ಆದ್ದರಿಂದ ಮೇಕ್ ಎ ಚೇಂಜ್ ಫೌಂಡೇಶನ್ ಬಹಳಷ್ಟು ಕೆಲಸಗಳನ್ನು ಹಿಂದೆ ಕೂಡ ಮಾಡಿದೆ. ಈಗಿನ ನಮ್ಮ ಈ ಒಂದು 2-3 ತಿಂಗಳ ಅವಧಿಯಲ್ಲಿ ಕೂಡ ಕೆಲವು ವಿಶೇಷವಾದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಈಗ ಒಂದು ಬ್ಲಡ್ ಕ್ಯಾಂಪ್ ನಮ್ಮದು ಭಾಳ ಸಕ್ಸಸ್ ಆಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ನಂಬರ್ಸ್ ಆಫ್ ಇದನ್ನು ನಾವು ಬಿ ಹ್ಯೂಮನ್ ತಂಡದ ಪರವಾಗಿ ನಡೆಸಿದ್ದೆವು. ಅದು ಬಹಳ ಯಶಸ್ವಿಯಾಗಿದೆ ಮಾತ್ರವಲ್ಲ, ಎಲ್ಲರೂ ಕೂಡ ಒಂದು ಟಾರ್ಗೆಟೆಡ್ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿದರ ಬಗ್ಗೆ ನಮ್ಮನ್ನು ಅಭಿನಂದಿಸಿದ್ದಾರೆ. ಇನ್ನು ಎರಡನೇದು ಬೀಚ್ ಕ್ಲೀನಿಂಗ್ ಅಂತ ಒಂದು ಕ್ಯಾಂಪೇನ್ ನಾವು ಮಾಡ್ತಾ ಇದ್ದೇವೆ ಮುಂದಿನ ಯೋಜನೆಯಲ್ಲಿ. ಮತ್ತು ಇವತ್ತಿನ ದಿನಗಳಲ್ಲಿ ಡ್ರಗ್ಸ್ ರಿಲೇಟೆಡ್ ವಿಷಯಗಳು ಜಾಸ್ತಿ ಆಗ್ತಾ ಇದೆ. ಸೊ ಪೊಲೀಸ್ ಡಿಪಾರ್ಟ್ಮೆಂಟ್ ಕೋಆರ್ಡಿನೇಷನ್ನಲ್ಲಿ ನಾವು ಒಂದು ದೊಡ್ಡದಾದ ಒಂದು ಅವೇರ್ನೆಸ್ ಕ್ಯಾಂಪೇನ್ ಜೊತೆಗೆ
ಒಂದು ವೆಬ್ಸೈಟ್ ಮುಖಾಂತರ ಜನರ ಈ ಒಂದು ಡ್ರಗ್ಸ್ ರಿಲೇಟೆಡ್ ಸಮಸ್ಯೆಗಳ ಬಗ್ಗೆ ಗಮನ ಹರಿಸುವಲ್ಲಿ ನಾವು ಕೆಲಸ ಮಾಡಲಿದ್ದೇವೆ. DCC ಕೂಡ ಕೆಲವೊಂದು ಪತ್ರಗಳು ಹೋಗಿದೆ, ಅಂದರೆ ಸುಹೇಲ್ ಕಂದಕರ್ ಅವರು ಮುಂದಿನ ಅವಧಿಯಲ್ಲಿ ಅಧ್ಯಕ್ಷ ಆಗಬೇಕು ಅನ್ನುವಂಥದ್ದು. ಇದೆಲ್ಲ ನೋಡುವಾಗ ಒಂದು ರಾಜಕೀಯದಲ್ಲಿ ಒಂದು ಹೊಸ ಬದಲಾವಣೆ ಏನಾದರೂ ತರುವಂಥ ನಿರೀಕ್ಷೆ ಏನಾದರೂ ಇದೆಯಾ? ಡೆಫಿನೆಟ್ಲಿ ನಾವು ಯಾವಾಗಲೂ ಬದಲಾವಣೆ ಕಡೆಗೆ ಆಸಕ್ತರಾಗಿರಬೇಕು. ಯಾವ ಸಮುದಾಯ ಅಥವಾ ಸಮಾಜ ಬದಲಾವಣೆಗಳನ್ನು ಬಯಸುವುದಿಲ್ಲವೋ ಅದು ಸಮಾಜದಲ್ಲಿ ಕಾಲದಲ್ಲಿ ನಶಿಸಿ ಹೋದ ಬಗ್ಗೆ ಹಲವಾರು ನಿದರ್ಶನಗಳು ನಮ್ಮ ಮುಂದೆ ಇದೆ. ಯುವಜನತೆ ಬದಲಾವಣೆಯನ್ನು ಬಯಸ್ತದೆ, ಅದರಲ್ಲಿ ಯಾವುದೇ ಸಂಶಯ ಬೇಡ. ನಮಗೆ ಕೆಲಸ ಮಾಡುವ ಕೆಪಾಸಿಟಿ ಇದೆ, ನಮ್ಮೊಂದಿಗೆ ಯುವ ಸಮುದಾಯ ಇದೆ, ಸಮುದಾಯಗಳಿವೆ. ಎಲ್ಲ ಸಮುದಾಯಗಳನ್ನು ಒಟ್ಟು ಸೇರಿಸಿಕೊಂಡು ಹೋಗೋ ಕೆಪಾಸಿಟಿ ಇರೋದರಿಂದ ನಮ್ಮ ಯುವಕರು ನಮಗೆ DCC ಅಧ್ಯಕ್ಷ ಸ್ಥಾನ ಕೊಡಬೇಕು ಎಂಬುದರ ಬಗ್ಗೆ ಬೇಡಿಕೆಯನ್ನು ಇಟ್ಟಿದ್ದಾರೆ. ಪಕ್ಷದ ಹೈಕಮಾಂಡ್ ಯಾವ ರೀತಿ ಅದನ್ನು ಸಕಾರಾತ್ಮಕವಾಗಿ ತೆಗೆದುಕೊಂಡು ಹೋಗುತ್ತದೆ, ಚಿಂತಿಸ್ತದೆ ಎಂಬುದರ ಬಗ್ಗೆ ನಮಗೆ ಯಾವುದೇ ಸಂಶಯ ಇಲ್ಲ. ಅದರಲ್ಲಿ ನಾವು ಅದು ಯಾವ ಸಂದರ್ಭ ಹೇಗೆ ಏನು ಎಂಬುದನ್ನು ಅವರು ತೀರ್ಮಾನಿಸಿದಾಗ ಕಾದು ನೋಡುವ. ಒಂದು ವೇಳೆ ಪಕ್ಷ ಜವಾಬ್ದಾರಿ ತಮಗೆ ನೀಡದಿದ್ದರೆ ಏನಾದರೂ ಪಕ್ಷ ಬಿಟ್ಟು ಹೋಗುವಂತಹ ಚಿಂತನೆ? ಇಲ್ಲ, ಹಾಗೆ ಯಾವುದೇ ಚಿಂತನೆಗಳು ಇಲ್ಲ. ತಾವಾಗಿರುವಂಥ ಒಂದು ಚಿಂತನೆಗಳನ್ನು ನಮಗೆ ಕೊಡೋದು ಕೂಡ ಬೇಡ. ನಾವು ಯಾವಾಗಲೂ ಕಾಂಗ್ರೆಸ್ ಸಾಮಾನ್ಯವಾಗಿ ಪಕ್ಷದ ಹುದ್ದೆ ಸಿಗದಿದ್ರೆ ಮತ್ತೊಂದು ಪಕ್ಷಕ್ಕೆ ಹೋಗುವಂಥದ್ದು ಸ್ವಾಭಾವಿಕ, ರಾಜಕಾರಣಿಯಲ್ಲಿ ಸ್ವಾಭಾವಿಕ. ಸುಹೇಲ್ ಕಂದಕ್ ಅಂತ ಹೇಳಿದರೆ ಸ್ಥಾನ ಇದ್ದುಕೊಂಡು ಕೆಲಸ ಮಾಡಿದ ವ್ಯಕ್ತಿ ಅಲ್ಲ. ಮೊದಲನೇದಾಗಿ ಸರಿಸುಮಾರು 8 ವರ್ಷದಿಂದ ಯಾವುದೇ ಸ್ಥಾನಮಾನ ಇಲ್ಲದೆ ಜನರ ಸೇವೆಯನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಯಾವುದೇ ಸಂಶಯ ನಮಗೆ ಬೇಡ. ನಮಗೆ ಹೋಗಲಿಕ್ಕೆ ಇಂದಿನ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಎಂಬುದು ಮೊನ್ನೆ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಬಹಳ ಸದೃಢವಾಗಿ ದೇಶದ ರಾಜಕೀಯ ವ್ಯವಸ್ಥೆಯ ಚಿತ್ರಣವನ್ನು ಬದಲಾಯಿಸಲಿದೆ. ನಾನೆಲ್ಲ ಯುವಕರಿಗೆ ಈ ಸಂದರ್ಭದಲ್ಲಿ ಹೇಳುವ ಕಿವಿಮಾತು ಏನಂತ ಹೇಳಿದರೆ, ರಾಹುಲ್ ಗಾಂಧಿಯವರ ನಾಯಕತ್ವದ ಮೇಲೆ ನಂಬಿಕೆ ಇಟ್ಟು ಎಲ್ಲರೂ ಕಾಂಗ್ರೆಸ್ನೊತ್ತಿಗೆ ಮತ್ತೆ ಸೇರಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದು ದೇಶದ ಸಮಸ್ಯೆ ಜ್ವಲಂತವಾಗಿರುವ ಏನೆಲ್ಲ ಸಮಸ್ಯೆಗಳಿವೆ ಅದನ್ನು ಪರಿಹರಿಸುವ ನಿಟ್ಟಿನಲ್ಲಿ ತಾವೆಲ್ಲರೂ ಕೈ ಜೋಡಿಸಬೇಕಾಗ್ತದೆ. ಅದರಲ್ಲಿ ತಮ್ಮ ಸಹಕಾರ ಕೂಡ ಅಗತ್ಯ ಇದೆ. ಮುಂಬರುವಂತಹ ಚುನಾವಣೆಯಲ್ಲಿ ಸುಹೇಲ್ ಕಂದಕ್ ಸ್ಪರ್ಧಿಸುವಂತಹ ಏನಾದರೂ ಒಂದು ಚಿಂತನೆ, ಏನಾದರೂ ಒಂದು ಐಡಿಯಾಲಜಿ ಏನಾದರೂ ಇದೆಯಾ? 100% ಇದೆ, ಅದರಲ್ಲಿ ಯಾವುದೇ ಸಂಶಯ ಬೇಡ ಸಂದರ್ಭದಲ್ಲಿ. ಯಾಕಂತ ಹೇಳಿದರೆ ಚುನಾವಣಾ ವಿಶ್ಲೇಷಣೆ ತಜ್ಞರ ಅಭಿಪ್ರಾಯ, ನಮಗೆ ಒಂದು ಅಡ್ವೈಸರಿ ಅಂತ ಒಂದು ತಂಡ ಇದೆ, ಅವರೊಟ್ಟಿಗೆ ಚರ್ಚಿಸಬೇಕಾಗ್ತದೆ. ಮತ್ತು ಇನ್ನೊಂದು ಏನಂತ ಹೇಳಿದರೆ ನೂತನವಾಗಿ ಕ್ಷೇತ್ರ ಬದಲಾವಣೆಗಳಾಗುವ ಸಾಧ್ಯತೆಗಳಿವೆ. ಹೈಕಮಾಂಡ್ ಯಾವಾಗಲೂ ಯುವಕರ ಪರವಾಗಿದೆ. ಮಾನ್ಯ KPCC ಅಧ್ಯಕ್ಷರಾದ DK ಶಿವಕುಮಾರ್ ಅವರ ಮೇಲೆ ಎಲ್ಲರಿಗೂ ಭರವಸೆ ಇದೆ. ತುಂಬ ಡೈನಮಿಕ್ ಆಗಿರುವಂಥ ಒಂದು ನಾಯಕತ್ವ, ರಾಜ್ಯಕ್ಕೆ ದೊಡ್ಡ ಒಂದು ಬಂಡೆ ಶಕ್ತಿ ಅದು. ಅದರ ಮೇಲೆಲ್ಲ ಯುವಕರಿಗೆ ನಂಬಿಕೆ ಇದೆ. ಸೊ ನಾವು ಕೂಡ ಆ ನಂಬಿಕೆಯನ್ನು ಇಟ್ಕೊಂಡಿದ್ದೇವೆ. ಅವರ ಹಿಂದೆ ನಿಂತು ಕೆಲಸ ಮಾಡಲು ನಾವೆಲ್ಲರೂ ಉತ್ಸುಕರಾಗಿದ್ದೇವೆ. ಡೆಫಿನೆಟ್ಲಿ ಪಕ್ಷ ಅಧಿಕಾರಕ್ಕೆ ಚುನಾವಣೆಗೆ ಅವಕಾಶ ಕೊಡುತ್ತೋ ಇಲ್ವೋ, ನಾವಂತೂ ಕಾಂಗ್ರೆಸ್ನ ಕಟ್ಟಾ ಸಿಪಾಯಿಗಳು, ಅದರಲ್ಲಿ ಯಾವುದೇ ಸಂಶಯ ಬೇಡ. ಅವಕಾಶಗಳು ಸಮಯ ಬಂದಾಗ ಡೆಫಿನೆಟ್ಲಿ ಬರ್ತದೆ, ಅದರಲ್ಲಿ ಸಂಶಯ ಇಲ್ಲ. ಬಂಡೆ ಅಂತ ಹೇಳುವಾಗ ನೆನಪಾಯಿತು, ಈಗಷ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಗುಂಪುಗಾರಿಕೆ ಜಾಸ್ತಿ ಆಗ್ತಾಯಿದೆ. ಸುಹೇಲ್ ರವರು ಯಾರ ಪರವಾಗಿ? ನಾವು ಕಾಂಗ್ರೆಸ್ ಪಕ್ಷದ ಪರವಾಗಿ, ನಾವು ಜನರ ಪರವಾಗಿ, ನಾವು ರಾಹುಲ್ ಗಾಂಧಿ ಅವರ ಪರವಾಗಿ. ಅತೃಪ್ತರು ಎಲ್ಲ ಕಡೆ ಇರ್ತಾರೆ, ಆದರೆ ಪಕ್ಷದ ಗುಂಪುಗಾರಿಕೆ ಏನೂ ಇಲ್ಲ. ನಾವು ಕಾಂಗ್ರೆಸ್ ಪಕ್ಷದ ನಾಯಕತ್ವದ ಅಡಿಯಲ್ಲಿ ಕೆಲಸ ಮಾಡುವವರು. DK ಶಿವಕುಮಾರ್ ಅವರು ನಮ್ಮ KPCC ಅಧ್ಯಕ್ಷರು, ಅವರ ಹಿಂದೆ ನಿಂತು ಕೆಲಸ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಜಿಲ್ಲೆಯಲ್ಲಿ ಅತಿ ದೊಡ್ಡ ಮೇರು ನಾಯಕತ್ವ ಇದೆ. UT ಖಾದರ್ ಅವರಿದ್ದಾರೆ, ನಮ್ಮ ಹಿರಿಯರು, ಸಹೋದರ ಸಮಾನರು. ಅದೇ ರೀತಿ ರಮಣನಾಥ ರೈಯವರು ಕೂಡ ಇದ್ದಾರೆ, ಅವರು ಕೂಡ ಪಕ್ಷವನ್ನು ಬಲಿಷ್ಠವಾಗಿ ಕಟ್ಟಿದವರು. ಬೇರೆ ಬೇರೆ ನಾಯಕತ್ವ ಇದೆ. ಯುವಕರಾಗಿ ಮಿಥುನ್ ರೈ ಅವರಿದ್ದಾರೆ, ಪದ್ಮರಾಜ್ ಅವರು ಬಂದಿದ್ದಾರೆ, ಪೂಜಾರಿ ಅವರಿದ್ದಾರೆ, ಭಂಡಾರಿ ಅವರು ಬಂದಿದ್ದಾರೆ. ಸೊ ಎಲ್ಲರ ಹಿಂದೆ ನಿಂತು ಪಕ್ಷವನ್ನು ಒಗ್ಗಟ್ಟಿನಿಂದ ಕಟ್ಟುವುದು ನಮ್ಮೆಲ್ಲರ ಕರ್ತವ್ಯ. ನಾವು ಯಾವುದೇ ಗ್ರೂಪ್ ಅಂತ ಎಂಬುದು ಇಲ್ಲಿಲ್ಲ. ಗ್ರೂಪ್ಗಳಂತ ಕೆಲವೊಮ್ಮೆ ಪರ್ಸ್ನಲ್ ಐಡೆಂಟಿಟಿ ಅಂತ ಇರ್ತದೆ ಕೆಲವ್ರದ್ದು, ಅದು ಬೇರೆ ವಿಚಾರ. ದಕ್ಷಿಣ ಕನ್ನಡದಲ್ಲಿ ಪ್ರಸ್ತುತವಾಗಿ ನಾವು ನೋಡೋದಾದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗ್ರೂಪಿಸಮ್ ಜಾಸ್ತಿ ಆಗ್ತಾಯಿದೆ. ಅಂದರೆ ಕಳೆದ ಬಾರಿ ತಮ್ಮ ಒಂದು DCC ಕಚೇರಿಯಲ್ಲಿ ಒಂದು ಮೀಟಿಂಗ್ ಆದಂಥ ಸಂದರ್ಭದಲ್ಲಿ ಒಂದು ನಾಯಕನ ವಿರುದ್ಧನೇ ತಮ್ಮದೇ ನಾಯಕ ಒಂದು ಹೇಳಿಕೆ ನೀಡಿದರು ಅಧ್ಯಕ್ಷರ ಬದಲಾವಣೆಯ ಕುರಿತು. ಅದಕ್ಕೆ ನಾನು ಕೆಲವುವಂಥದ್ದು ಈ ಪ್ರಶ್ನೆ, ಆದರೆ ಎದ್ದು ಕಾಣುವಂಥದ್ದು ಕಾಂಗ್ರೆಸ್ನಲ್ಲಿ ಮಾತ್ರ ಅಲ್ವಾ? ಬಿಜೆಪಿಯಲ್ಲಿ ಇದ್ರೂ ಕೂಡ ಹೆಚ್ಚಿನಾಗಿ ಕಾಣುವಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ. ಇದನ್ನು ತೆಗೆದು ನೋಡಿದರೆ ರಾಜ್ಯ BJP ನಾಯಕರ ವಿರುದ್ಧ ಎಷ್ಟು ಗುಂಪುಗಳು ಕೆಲಸ ಮಾಡ್ತಾ ಇವೆ, ಎಷ್ಟು ಓಪನ್ ಆಗಿ ಹೇಳಿಕೆಗಳನ್ನು ಕೊಡ್ತಾ ಇದೆ, ಅದನ್ನು ಯಾಕೆ ಕೇಳಬಾರ್ದು? ರಾಜಕೀಯ ಅಂದ ಮೇಲೆ ಪರ ವಿರೋಧಗಳು ಇದ್ದೇ ಇರ್ತದೆ. ಅದರಲ್ಲಿ ಯಾವುದೇ ಏನು ಒಂದು ನಾಯಕತ್ವ ಅಂದಮೇಲೆ ಎಲ್ಲರೂ ಅವರನ್ನು ಒಪ್ಕೊಳ್ಬೇಕು ಎಂಬುದು
ಹೇಳಲಿಕ್ಕೆ ಆಗೋದಿಲ್ಲ. ಕೆಲವು ವಿಚಾರಗಳಿರ್ತದೆ ಮತ್ತು ಪಕ್ಷದಲ್ಲಿ ಏನೇ ಸಮಸ್ಯೆಗಳು ಬಂದರೆ ನಮ್ಮ KPCC ಅಧ್ಯಕ್ಷರು ಎಷ್ಟು ಹುಷಾರಿದ್ದಾರೆ ಅಂತ ಹೇಳಿದರೆ, ಏನೇ ಅಸಮಾಧಾನ ಇದ್ದರೂ ಅದನ್ನು ಕುಳಿತುಕೊಂಡು ಬಗೆಹರಿಸುವಂತಹ ಒಂದು ತಾಕತ್ತು ಅವರಿಗಿದೆ. ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಇದೆ. ಜನರಿಗೆ ಬೇಕಾದಂಥ ಸವಲತ್ತುಗಳನ್ನು ಒದಗಿಸುವಲ್ಲಿ ಯಾವುದೇ ಎರಡು ಮಾತನ್ನು ಅವರು ಮಾಡಿಲ್ಲ. ಜನರು ಕೂಡ ನಮ್ಮ ಸರ್ಕಾರದ ಪರವಾಗಿದ್ದಾರೆ. ನಾವು ಕೂಡ KPCC ಅಧ್ಯಕ್ಷರ ಪರವಾಗಿ ಇದ್ದೇವೆ. ತಮ್ಮಲ್ಲಿ ಕೇಳಬೇಕಾಗಿರುವಂತಹ ಒಂದು ಮುಖ್ಯವಾದಂತಹ ಪ್ರಶ್ನೆ, ಈ ಕಾಂಗ್ರೆಸ್ ಅಂತ ಹೇಳಿದರೆ ಕುಟುಂಬ ರಾಜಕಾರಣಿ ಅಂತ ಅನ್ಸಲ್ವ? ಯಾಕಂತ ಹೇಳಿದರೆ ಒಂದು ಜವಾಹರ್ಲಾಲ್ ನೆಹರೂರವರ ಪರಂಪರೆ, ಕರ್ನಾಟಕದಲ್ಲಿಯೂ ಕೂಡ ಅಪ್ಪ ಮಗ, ಆ ರೀತಿ ಇರುವಾಗ ಸಾಮಾನ್ಯ ಕಾರ್ಯಕರ್ತರಿಗೆ ಬೆಲೆ ಸಿಗುವಂಥ ಒಂದು ಪಕ್ಷ ಕಾಂಗ್ರೆಸ್ ಅಂತ ತಮಗೆ ಅನಿಸುತ್ತಾ? ಅಪ್ಪ ಮಗ ಅಂತ ಹೇಳಿದರೆ ಬಹುಶಃ ತಾವು JDS ಅನ್ನು ಹೇಳಿಬೇಕು. ಅಲ್ಲಲ್ಲ, ಇವು ಪ್ರತಿಯೊಂದು ಪಕ್ಷದಲ್ಲೂ ಇದೆ. ಆದರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಎದ್ದು ಕಾಣ್ತದೆ. ಅಂದ್ರೆ ಈಗ ಸಿದ್ದರಾಮಯ್ಯ ಇರ್ಬೋದು, ಅದೇ ರೀತಿ ರಮೇಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಅವರಿದ್ರೆ ಯಾಕೆ ಅವರು ಯತೀಂದ್ರ ಅವರಿಗೆ ಮಂತ್ರಿ ಮಾಡಲಿಲ್ಲ? ಮುಂದಿನ ಸಂದರ್ಭದಲ್ಲಿ ಮಾಡ್ಬೋದೇನೋ. ಈಗ ನೀವು ತಾವು ಹೇಳಿದ್ದು ಈಗ ಮುಂದಿನ ಅಲ್ಲಲ್ಲ, ಈಗ ನಾನು ರಾಜಕೀಯ ಅಂತ ಹೇಳಿದ್ರೆ ನೋಡಿ, ಬೇಡ, ದಕ್ಷಿಣ ನಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಕುಟುಂಬ ಕನ್ನಡದಲ್ಲಿ ರಾಜಕೀಯ ಇದೆ? ದಕ್ಷಿಣ ಕನ್ನಡದಲ್ಲಿ ಈಗ ನೋಡಿ ಯುಟಿ ಖಾದರ್ ಅವರು, ಅವರ ಅಪ್ಪ ಶಾಸಕರಾಗಿದ್ದರು. ಅವರ ನಂತರ ಅವರಿಗೆ ವಿದ್ಯಾರ್ಥಿ ದಶೆಯಲ್ಲಿ ಅವರಿಗೆ ಅವಕಾಶ ಸಿಕ್ಕಿದ್ದು. ಅದು ಬಿಟ್ಟು ಅದನ್ನು ಕುಟುಂಬ ರಾಜಕೀಯ ಅಂತ ಹೇಳಿದ್ರೆ ಅದನ್ನು ಒಪ್ಪಲಿಕ್ಕೆ ಆಗುದಿಲ್ಲ. ಬೇರೆಯವರು ಸಾಮಾನ್ಯ ಕಾರ್ಯಕರ್ತರು ಇದ್ರಲ್ಲ, ಇದ್ದಾರೆ. ಎಲ್ರಿಗೂ ಅವರಿಗೂ ಕೂಡ ಸಮಾನತೆ ಸಿಗುವಂತ ಅವಕಾಶಗಳು ಸಿಗಬೇಕು ಅಂತ ಹೇಳಿದ್ರೆ ನಾವು ಕಾರ್ಪೊರೇಟ್ ಕಂಪನಿ ಓಪನ್ ಮಾಡಬೇಕು. ಇದು ಒಂದು ರಾಜಕೀಯ ವ್ಯವಸ್ಥೆ. ಇಲ್ಲಿ ಜನರೇ ಪ್ರಭುಗಳು, ಜನರು ಡಿಸೈಡ್ ಮಾಡುವಂಥದ್ದು. ಓಟಿನ ಮೂಲಕ ಒಬ್ಬರನ್ನು ಚುನಾವಣಾ ಪ್ರಕ್ರಿಯೆಯಲ್ಲಿ ಇಲೆಕ್ಟ್ ಮಾಡುವಂಥ ವ್ಯವಸ್ಥೆ ಸಂವಿಧಾನಬದ್ಧವಾಗಿ ಕೊಟ್ಟಿರುವಂಥದ್ದು. ಆ ರೀತಿಯಲ್ಲಿ ಅದನ್ನು ನಾವು ಕುಟುಂಬ ರಾಜಕೀಯ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಎಲ್ಲ ರಾಜಕೀಯ ವ್ಯವಸ್ಥೆಯಲ್ಲಿ ಕೆಲವು ಲೋಪದೋಷಗಳು ಇದ್ದೇ ಇರ್ತದೆ, ನಾವು ಅದನ್ನು ಅಕ್ಸೆಪ್ಟ್ ಮಾಡಬೇಕಾಗ್ತದೆ. ಬಟ್ ಅದರ ಅರ್ಥ ಜನರು ನಮ್ಮ ವಿರುದ್ಧ ಇದ್ದಾರೆ ಅಂತ ಕೂಡ ಹೇಳೋದು ಸರಿ ಅಲ್ಲ. ಕೊನೆಯದಾಗಿ ಯುವಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಯುವಕರು ಸಂಘಟಿತರಾಗಬೇಕು. ಸಮಾಜದ ಪ್ರಬುದ್ಧತೆಯನ್ನು ಸಾಧಿಸುವಂಥ ಯುವಕರು ರಾಜಕೀಯ ವ್ಯವಸ್ಥೆಯ ಪಾಸಿಟಿವ್ ರಾಜಕೀಯದ ಬಗ್ಗೆ ಥಿಂಕ್ ಮಾಡಬೇಕು. ಇವತ್ತು ದೇಶದಲ್ಲಿ ಕಾಣುತ್ತಿರುವಂಥ ಅರಾಜಕತೆ, ಅಸಮಾಧಾನ, ಸಮಸ್ಯೆಗಳು, ಕೆಲಸ ಇಲ್ಲದೆ ಇರೋದು, ವೋಟ್ ಚೋರಿ ಅಂತ ವಿಷಯಗಳು, ಇವುಗಳ ಬಗ್ಗೆ ವಿಶೇಷವಾಗಿ ಗಮನ ಹರಿಸುವಂಥ ವಿಚಾರ ಆಗಬೇಕಾಗಿದೆ. ಮತ್ತು ಯುವಕರು ಇವತ್ತು ರಾಜಕೀಯದಿಂದ ದೂರ ನಿಲ್ಲುವಂಥ ವ್ಯವಸ್ಥೆಯನ್ನು ನಾವು ಕಾಣ್ತಾ ಇದ್ದೇವೆ. ಅದು ಆಗಬಾರ್ದು. ಯುವಕರು ರಾಜಕೀಯ ಮುನ್ನೆಲೆಗೆ ಬರಬೇಕು. ಸಮಾಜದ ಅಭಿವೃದ್ಧಿಗೆ ಎಲ್ಲರೂ ಸೇರಿ ಕೆಲಸ ಮಾಡಬೇಕಾಗ್ತದೆ. ಇಲ್ಲಿ ಯಾವುದೇ ಜಾತಿ ಅದು ಇದು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲರೂ ಸಮಾನತೆಯನ್ನು ಹೊಂದಿಕೊಂಡು ಬರಬೇಕಾಗ್ತದೆ. ಅದರಲ್ಲೂ ವಿಶೇಷವಾಗಿ ದೇಶದ ಯುವ ನಾಯಕತ್ವ, ಯುವಕರು ರಾಹುಲ್ ಗಾಂಧಿ ಅವರ ಹಿಂದೆ ಇದ್ದಾರೆ. ಈ ಸಲ ದೇಶದಲ್ಲಿ ಹಲವಾರು ಸಮಸ್ಯೆಗಳನ್ನು ಕೂಡ ಅವರು ಜ್ವಲಂತವಾಗಿ ತೋರಿಸ್ತಾ ಇದ್ದಾರೆ. ಸೊ ಎಲ್ಲ ಯುವಕರು ಒಂದಾಗಿ ದೇಶದ ಅಭಿವೃದ್ಧಿಗೆ ಶ್ರಮಿಸಬೇಕು. ನಾವೆಲ್ಲರೂ ಒಂದು, ನಾವೆಲ್ಲರೂ ಭಾರತೀಯರು. ನಮ್ಮಲ್ಲಿ ಯಾವುದೇ ಧರ್ಮ ಎಂಬುದಿಲ್ಲ, ಭಾರತೀಯತೆಯೇ ನಮ್ಮ ಧರ್ಮ. ಸೊ ಅದನ್ನು ಎತ್ತಿ ಹಿಡಿದು ಕೆಲಸ ಮಾಡಬೇಕಾದ ಅಗತ್ಯ ನಮ್ಮಲ್ಲಿದೆ. ಸಾಮಾನ್ಯವಾಗಿ ಸುಹೇಲ್ ಕಂದಕ್ರವರು ಕಾಂಗ್ರೆಸ್ ಪಕ್ಷಕ್ಕೆ ಹಗಲಿರುಳು ದುಡಿತಾರೆ. ಆದರೂ ಕೂಡ ಪಕ್ಷ ಸುಹೇಲ್ ಕಂದಕ್ರವರನ್ನು ಗುರುತಿಸಲಿಕ್ಕೆ ಬಹಳ ಹಿನ್ನಡೆ ಅಂತ ಅನ್ಸಲ್ವಾ? ಕೆಲವು ವಿಚಾರಗಳು ನಮಗೆ ಗೊತ್ತಿದ್ರೂ ನಾವು ಕೆಲವೊಮ್ಮೆ ಮಾತಾಡೋದಿಲ್ಲ. ಆದರೆ ಪಕ್ಷ ನಾವು ಮಾಡಿದ ಕೆಲಸವನ್ನು ಗುರುತಿಸಿಕೊಳ್ಳುವುದಿಲ್ಲ ಎಂಬುದನ್ನು ನಾನು ಒಪ್ಕೊಳ್ಳೋದಿಲ್ಲ. ಯಾಕಂತ ಹೇಳಿದರೆ ನಾವು ಇಷ್ಟು ವರ್ಷ ಏನು ಕೆಲಸ ಮಾಡಿದ್ದೇವೆ ಅದನ್ನು ನಮ್ಮ KPCC ಅಧ್ಯಕ್ಷರು ಯಾವಾಗಲೂ ಗುರುತಿಸಿಕೊಂಡಿದ್ದಾರೆ. ನಮಗೆ ಯಾವಾಗಲೂ ಅವರ ಪ್ರೋತ್ಸಾಹ ಕೊಡ್ತಾರೆ. ಕೆಲವು ವಿಚಾರ ಜಿಲ್ಲೆಯಲ್ಲಿ ನಡೆಯುತ್ತಿರ್ಬೋದು, ಅದನ್ನು ನಾವು ಗಂಭೀರವಾಗಿ ಚಿಂತಿಸುವುದಿಲ್ಲ, ಅದನ್ನು ತಲೆಗೆ ತೆಗೆದುಕೊಳ್ಳುವ ವಿಷಯ ಕೂಡ ಇಲ್ಲ. ಯಾಕಂತ ಹೇಳಿದರೆ ನಾವು 100 ಬಾರಿ ಗೆದ್ದು ಬಂದವರಲ್ಲ, ನಾವು ಸೋತು ಈ ಒಂದು ಸ್ಥಾನದಲ್ಲಿ ಮುಟ್ಟಿದವರು. ಸೊ ಯಾರಾದರೂ ನಮ್ಮನ್ನು ತೆಗಳಿದರೆ ನಾವು ಕುಗ್ಗುವುದು ಕೂಡ ಇಲ್ಲ, ಯಾರಾದರೂ ನಮ್ಮನ್ನು ಹೊಗಳಿದರೆ ನಾವು ಹಿಗ್ಗುವುದು ಕೂಡ ಇಲ್ಲ. ಸೊ ನಮಗೆ ಅಂತಹ ಒಂದು ಸಂದರ್ಭ ಪಕ್ಷ ಒದಗಿಸಿಕೊಡ್ಬಹುದು ಅಂತ ನಾವು ಭಾವಿಸ್ತೇವೆ. ಅದರಲ್ಲಿ ಯಾವುದೇ ಕಾರ್ಯವೈಖರಿಯಲ್ಲಿ ನಮ್ಮ ಯಾವುದೇ ಚೇಂಜಸ್, ಬದಲಾವಣೆಗಳು ಆಗುವುದಿಲ್ಲ. ನಾವು ಜನರಿಗಾಗಿ ಕೆಲಸ ಮಾಡೋದ್ರಲ್ಲಿ ಯಾವುದೇ ಸಂಶಯ ಬೇಡ. ಸಾಕಷ್ಟು ಕಡೆಗಳಲ್ಲಿ ಸುಹೇಲ್ ಕಂದಕ್ರವರನ್ನು ತುಳಿದಿರುವಂತಹ ಪ್ರಸಂಗನೇ ನಾವು ನೋಡಿದ್ದೀವಿ. ಸಾಕಷ್ಟು ಕಡೆಗಳಲ್ಲಿ ನಾನು ಆ ಥರ, ಅದು ಕೂಡ ಬೇರೆಯವರಲ್ಲ, ತಮ್ಮದೇ ಪಕ್ಷದ ನಾಯಕರು ಇರಬಹುದು, ಬೇರೆ ಯಾರು ತಾವು ಪ್ರೂವ್ ಮಾಡಬೇಕಿತ್ತಲ್ಲ ಆವಾಗ. ಆ ಸಂದರ್ಭದಲ್ಲಿ ತಾವು ಈಗ ಅಷ್ಟೊಂದು ಸಂದರ್ಭೋಚಿತವಾಗಿ ಹೇಳುವಾಗ ತಮ್ಮಲ್ಲಿ ನಾವು ಹೇಳೋದಕ್ಕಿಂತ ನೋಡಿ, ಸುಹೇಲ್ ಕಂದಕ್ ಅವರು ಕೇವಲ ಒಂದು ಸಮುದಾಯದ ಪ್ರತಿನಿಧಿಯಾಗಿ ಇಲ್ಲಿ ಗುರುತಿಸಿಕೊಂಡಿಲ್ಲ. ತಾವು ಅರ್ಥ ಮಾಡಿಕೊಳ್ಬೇಕು. ಸುಹೇಲ್ ಕಂದಕ್ ಅವರನ್ನು ಎಲ್ಲಾ ಸಮುದಾಯದ ಜನರು ಇವತ್ತು ಒಪ್ಕೊಂಡಿದ್ದಾರೆ. ನಾವು ಕೋವಿಡ್ ಸಂದರ್ಭದಲ್ಲಿ ಮಾಡಿದ ಸೇವೆ ಜನರ ಮನಸ್ಸಿನಲ್ಲಿ ಇವತ್ತು ಕೂಡ ಇದೆ. ತಾವು ಅದನ್ನು ಯಾಕೆ ಹೇಳೋದಿಲ್ಲ? ಹೌದು, ಪಕ್ಷ ಒಪ್ಪಿಕೊಳ್ತದೆ. ನಾವು ಕಾಂಗ್ರೆಸ್ ಕೇರ್ಸ್ ಅನ್ನು ಪಕ್ಷ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದು ಸುಹೇಲ್ ಕಂದಕ್ಕಿಗೆ.
ಕಂದಾಕರ್ ಅವರಿಗೆ ರೆಸ್ಪಾನ್ಸಿಬಲ್ ಕೊಟ್ಟಿದ್ರು ಕೂಡ 2024 ಲೋಕಸಭಾ ಚುನಾವಣೆಯಲ್ಲಿ ಕೂಡ ಒಂದು ಟಿಕೆಟ್ ಅನ್ನು ನೀಡಬಹುದಿತ್ತಲ್ವಾ? ಸಿ, ಒಂದು ಟಿಕೆಟ್ ಒಬ್ಬರಿಗೆ ಮಾತ್ರ ಕೊಡ್ಲಿಕ್ಕೆ ಆಗೋದು. ಕೂಡ ಮುಂಚೂಣಿಯಲ್ಲಿ ಇತ್ತು. ಅಲ್ಲಿ ಸಂದರ್ಭದಲ್ಲಿ ಬಲವಾದಂತಹ ಒಂದು ಇರುವಂತದ್ದು ಮುಸ್ಲಿಂ ಅಲ್ಪಸಂಖ್ಯಾತರಿಗೆ ನೀಡಬೇಕು ಅನ್ನುವಂಥದ್ದು ಎಲ್ಲರ ಒಂದು ಆಶಯ ಇತ್ತು. ಕೊನೆಯ ಕ್ಷಣದಲ್ಲಿ ಪೂಜಾರಿ ಅವರ ಹೆಸರು ಬರುತ್ತೆ. ಪಕ್ಷ ಒಂದು ಟಿಕೆಟ್ ನೀಡುವಾಗ, ಒಂದು ನಿಮಿಷ, ಪಕ್ಷ ಒಂದು ಟಿಕೆಟ್ ನೀಡುವಾಗ ಹಲವಾರು ವಿಚಾರಗಳನ್ನು ಗಣನೆಗೆ ತೆಗೆದುಕೊಳ್ತದೆ. ಕಳೆದ ಸಂದರ್ಭದ ಚುನಾವಣೆಯಲ್ಲಿ ಅದನ್ನು ಗಣನೆಗೆ ತೆಗೆದುಕೊಳ್ಳದಿದ್ರು ಮುಂದಿನ ಚುನಾವಣೆಗಳಲ್ಲಿ ಪಕ್ಷ ಡೆಫಿನೆಟ್ಲಿ ಆಗಿ ಅದರ ಬಗ್ಗೆ ಗಮನ ಹರಿಸ್ತದೆ. ಮಾತ್ರವಲ್ಲ, ಪಕ್ಷ ಒಂದು ಅವಕಾಶವನ್ನು ನಮಗೆ ಕೊಡ್ತದೆ ಎಂಬುದರಲ್ಲಿ ಯಾವುದೇ ಸಂಶಯ ಬೇಡ. ಹೇಳುವವರು ಏನೋ ಹೇಳ್ತಾ ಇರ್ತಾರೆ ಅಂತ ಹೇಳಿ ನೀವು ಅದನ್ನು ಹೇಳಬಾರ್ದು. ಯಾಕಂದ್ರೆ ಮೀಡಿಯಾದವರಿಗೆ ಸತ್ಯ ಗೊತ್ತಿದ್ರು ಮರೆಮಾಚುವ ಕೆಲಸವನ್ನು ಮಾಡಬಾರ್ದು. ವ್ಯವಸ್ಥಿತ ರೀತಿಯಲ್ಲಿ ಜನರಿಗೆ ಸತ್ಯವನ್ನು ಹೇಳುವಂತ ಕೆಲಸ ಮಾಡುವಾಗ ಸತ್ಯವನ್ನೇ ತಾವು ಪಸರಿಸಬೇಕಂತ ನನ್ನ ವಿನಂತಿ. ಆ ಸತ್ಯ ನಿಮ್ಮ ಬಾಯಲ್ಲೇ ಕೇಳಬೇಕು ಅನ್ನುವಂಥದ್ದು ನಮ್ಮ ಆಶಯ. ಸತ್ಯ ನೀವು ಹೇಳುವ ಸತ್ಯದಲ್ಲಿ ಬಹುಶಃ ಅಸತ್ಯ ಇದೆ ಅಂತ ಭಾವಿಸ್ತೇನೆ. ಹಾಗಾದ್ರೆ ನಿಮಗೆ ಕಾಲು ತುಳಿಯುವಂತಹ ಸಂದರ್ಭ ನಡೆದಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ? ಈ ಪಕ್ಷದಲ್ಲಿ ಕೆಲವೊಮ್ಮೆ ಹಿನ್ನಡೆಗಳು ಆಗುವುದು ಸಹಜ ಅಂತ ನಾನು ಒಪ್ಕೊಳ್ಳಿ ಅಂತ ನಾನು ಹೇಳಿ, ಅದನ್ನು ನಾವು ಹಿನ್ನಡೆ ಅಂತ ಭಾವಿಸಬಾರದು. ರಾಜಕೀಯವಾಗಿ ಮೆಟ್ಟಲನ್ನು ಏರುವಾಗ ಕೆಲವೊಮ್ಮೆ ಹಿನ್ನಡೆಗಳು ಆಗುತ್ತದೆ. ಎಲ್ಲರೂ ನಿಮ್ಮನ್ನು ಒಪ್ಕೊಳ್ಬೇಕಂತ ಇಲ್ಲ. ನಾವು ನೂರಾರು ಬಾರಿ ಸೋತು ಇಲ್ಲಿ ಬಂದವರಿಗೆ ಗೆಲುವಿನ ಬಗ್ಗೆ ಜಾಸ್ತಿ ಟೆನ್ಷನ್ ಇಟ್ಕೊಳ್ಬಾರ್ದು. ಸಂದರ್ಭ ಬಂದಾಗ, ದೇವರು ಬಂದಾಗ, ಮೇಲೆ ಕೂತ್ಕೊಂಡವನು ನಮ್ಮ ಕೈ ಹಿಡಿದಾಗ ನಾವು ಎಲ್ಲಿ ಮುಟ್ಟಬೇಕು ಅಲ್ಲಿ ಮುಟ್ತೇವೆ. ಬೇಕಾದರೆ ನೀವು ಕಾದು ನೋಡಿ, ಒಂದಲ್ಲ ಒಂದು ದಿನ ಅದು ಆಗ್ತದೆ. ಅದರ ಬಗ್ಗೆ ಯಾವುದೇ ಸಂಶಯ ಬೇಡ. ನಾನಾಗಿ ಹೇಳ್ತಿದ್ದೇನಲ್ಲ, ಒಂದಲ್ಲ ಒಂದು ದಿನ ಅದು ಆಗ್ತದೆ. ಈ ಒಂದು ರಹಮಾನ್ನ ಹತ್ಯೆ ಆದಂತಹ ಸಂದರ್ಭದಲ್ಲಿ ಸಾಕಷ್ಟು ಹೈಕಮಾಂಡ್ಗಳು ತಮ್ಮನ್ನು ಭೇಟಿಯಾಗ್ಲಿಕ್ಕೆ ಬರ್ತಾರೆ. ತಮ್ಮನ್ನು ಅಂತ ಹೇಳಿದ್ರೆ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಮುಖಂಡರನ್ನು ಭೇಟಿಯಾಗ್ಲಿಕ್ಕೆ ಬರ್ತಾರೆ. ಅದರಲ್ಲೂ ಕೂಡ ಒಂದು ನಾಟಕೀಯ ಸಂದರ್ಭ ನಡೀತದೆ. ಮೇಜ್ ಬಡಿಯುವಂಥದ್ದು, ಅವರಿಗೆ ತಮ್ಮ ಒಂದು ಮಾತು ಕೇಳಲ್ಲ, ಅವರದ್ದೇ ಆದಂತಹ ಒಂದು ಮಾತು ಕೇಳಿ ಹೋಗ್ತಾರೆ. ರಾಜೀನಾಮೆ ಕೊಟ್ಟು ಬಿಡ್ಲಿ ಅನ್ನುವಂಥದ್ದು ಹೇಳ್ತಾರೆ. ಯಾರನ್ನು ಎದುರಿಸ್ತಾ ಇದ್ದೀರಾ ಅನ್ನುವಂಥದ್ದು ಪ್ರಶ್ನೆ ಕೂಡ ಬರುತ್ತೆ. ಹಾಗಾದ್ರೆ 80% ಮುಸ್ಲಿಮರು ಓಟ್ ಹಾಕಿದ್ದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಬೆಲೆ ಇಲ್ವಾ ಕಾಂಗ್ರೆಸ್ ಪಕ್ಷದಲ್ಲಿ? 80% ಮತದಾನ ಮಾಡಿದ ಮುಸಲ್ಮಾನರು ಇವತ್ತು ಕರ್ನಾಟಕ ರಾಜ್ಯದ ಸರ್ಕಾರದ ಅತಿ ಉನ್ನತ ಸ್ಥಾನದಲ್ಲಿರುವಂತಹ ಗೌರವಾನ್ವಿತ ನಮ್ಮ ನಾಯಕರಾಗಿರೋಂಥ UT ಖಾದರರು ನಿದರ್ಶನ. ನಾಯಕತ್ವಕ್ಕೆ ಮುಸಲ್ಮಾನರಿಗೆ ಬೆಲೆ ಕೊಡುವುದಿಲ್ಲ ಅಂತ ಹೇಳೋದು ಬಹಳ ತಪ್ಪು. ನಾನು ಒಪ್ಕೊಳ್ತೇನೆ, ಮುಸ್ಲಿಂ ಸಮುದಾಯಕ್ಕೆ ಇನ್ನಷ್ಟು ಅವಕಾಶಗಳು ಸಿಗಬೇಕು. ಅದರಲ್ಲೂ ಸಮುದಾಯದ ಪರವಾಗಿ ಕೆಲಸ ಮಾಡುವವರಿಗೆ ಮತ್ತಷ್ಟು ರಾಜಕೀಯ ಸಬಲೀಕರಣ ಭಾಗವಾಗಿ ಅವಕಾಶಗಳು ಸಿಗಬೇಕು ಅಂತ. ಕಾಂಗ್ರೆಸ್ ಪಕ್ಷ ಅವಕಾಶ ಕೊಟ್ಟಿಲ್ಲ ಅಂತ ಹೇಳುವಾಗ BJP ಅವಕಾಶ ಕೊಟ್ಟಿದೆಯಾ? JDS ಕೊಟ್ಟಿದೆಯಾ? ನಮಗೆ ಪರ್ಟಿಕ್ಯುಲರ್ ನೋಡಿ, ನೀವು ಡಬಲ್ ಸ್ಟ್ಯಾಂಡರ್ಡ್ ಆಗಿ ಮಾತಾಡ್ತಾ ಇದ್ದೀರಾ. ಎಲ್ಲ ಯುವಕರಿಗೆ ಪಕ್ಷದಲ್ಲಿ ಅವಕಾಶ ಕೊಡ್ಲಿಕ್ಕೆ ಆಗುದಿಲ್ಲ. ತಮ್ಮದೇ ಪ್ರಶ್ನೆಗೆ ನಾನೊಂದು ಉತ್ತರ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸಲ್ಮಾನರು ಓಟ್ ಹಾಕುವಂಥದ್ದು, BJPಗೆ ಓಟ್ ಹಾಕುವಂಥದ್ದು ಅತಿ ಕಡಿಮೆ, JDS ಕೂಡ ಅತಿ ಕಡಿಮೆ. ತಮ್ಮ ಹಕ್ಕನ್ನು ಕೇಳಲಿಕ್ಕೆ ಅವಕಾಶ ಇರುವಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ. ಅದಕ್ಕಾಗಿ ತಮ್ಮಲ್ಲಿ ನಾನು ಈ ಒಂದು ಪ್ರಶ್ನೆ ಮತದಾನ ಮಾಡಿದ್ದೀರಿ ಅಂತ ಹೇಳ್ತೀರಿ. ನಾವು ಹೌದು, ಈಗ ಮುಸ್ಲಿಂ ಸಮುದಾಯ ಅತಿ ಹೆಚ್ಚು ಕಾಂಗ್ರೆಸ್ನ ಹಿಂದೆ ಇದೆ, ಮತದಾನ ಕೂಡ ಮಾಡಿರ್ತದೆ. ಅದನ್ನು ನಾವು ಪಾಸಿಟಿವ್ ಆಗಿ ತೆಗೆದುಕೊಂಡು ಸಮುದಾಯಕ್ಕೆ ಏನೆಲ್ಲ ಅಗತ್ಯ ಇದೆ. ಇಲ್ಲಿ ನಾವೊಂದು ದೊಡ್ಡ ತಪ್ಪು ಮಾಡ್ತಾ ಇದ್ದೇವೆ ಏನಂತ ಹೇಳಿದರೆ, ಪ್ರೀಪೋಲ್ ಎಲೆಕ್ಷನ್ಗಿಂತ ಮುಂಚೆ ನೆಗೋಷಿಯೇಟ್ ಮಾಡುವಂತಹ ಒಂದು ವ್ಯವಸ್ಥೆ ಇದೆ. ನಾವು ಮತದಾನ ನಿಮಗೆ ಮಾಡ್ತೇವೆ, ನೀವು ನಮ್ಮ ಸಮುದಾಯಕ್ಕೆ ಏನು ಕೊಡ್ತೀರಿ ಎಂಬುದರ ಬಗ್ಗೆ ಎಲ್ಲ ಜಾತಿಗಳು ಅದನ್ನು ಮಾಡ್ತದೆ ಇಲೆಕ್ಷನ್ಗಿಂತ ಮುಂಚೆ. ಬಹುಶಃ ನಾವೆಲ್ಲಿಯೂ ಅದರಲ್ಲಿ ಎಡವ್ತಾ ಇದ್ದೇವೆ. ರಾಜಕೀಯವಾಗಿ ಕೇಂದ್ರ ಮಟ್ಟದಲ್ಲಿ ರಾಜಕೀಯವಾಗಿ ಸಮುದಾಯಕ್ಕೆ ಏನು ಬೇಕು, ಸಮುದಾಯದ ಆದ್ಯತೆಗಳು ಏನು, ಸಮುದಾಯದ ನೋವೇನು, ಸಮುದಾಯಕ್ಕೆ ರಾಜಕೀಯದ ಸಬಲೀಕರಣದ ಭಾಗವಾಗಿ ನ್ಯಾಯಾಂಗದ ವತಿಯಿಂದ ಆಗುತ್ತಿರುವಂಥ ಅನ್ಯಾಯದ ಭಾಗವಾಗಿ ಅದನ್ನು ತಡೆಯುವಂಥ ಕೆಲಸಗಳನ್ನು ಯಾವ ರೀತಿ ಮಾಡಬಹುದು ಎಂಬುದರ ನೆಗೋಷಿಯೇಷನ್ ಮಾಡುವಂಥ ಸ್ಕಿಲ್ ಇರುವಂಥ ನಾಯಕತ್ವದ ಅಗತ್ಯ ಇದೆ. ಅದರ ಭಾಗವಾಗಿ ನಾವು ಇವತ್ತು ಯುವಕರಿಗೆ ಇದೇ ಸಂದೇಶವನ್ನು ಕೊಡಲಿಕ್ಕೆ ಇಚ್ಛೆ ಪಡೋದು. ನಾವು ವ್ಯವಸ್ಥಿತ ರೀತಿಯಲ್ಲಿ ಕೆಲಸ ಮಾಡುವ ಅಗತ್ಯ ಇದೆ. ಸಮಾಜದ ಸಮುದಾಯದ ನೋವನ್ನು ಅರ್ಥ ಮಾಡಿಕೊಂಡು ಸಮುದಾಯದ ಪರವಾಗಿ ಕೆಲಸ ಮಾಡುವ ಅಗತ್ಯ ಇದೆ. ಇವತ್ತು ಯಾಕೆ ಸಮುದಾಯ ಜಾಸ್ತಿಯಾಗಿ ಬರ್ತಾ ಇದೆ ಅಂತ ಹೇಳಿದರೆ, ಹೈಯೆಸ್ಟ್ ಭಾರತದಲ್ಲಿ ತಾವು ಹೇಳಿದಾಗೆ ನಾವು ಮತದಾನ 90% ಮಾಡಿದರೂ ಕೂಡ ಎಲ್ಲೋ ನಮಗೆ ಕೆಲವೊಮ್ಮೆ ನಾವು ಎಡವ್ತಾ ಇದ್ದೇವೆ, ನಮಗೆ ನೋವಾಗ್ತಾ ಇದೆ. ಆ ನೋವನ್ನು ಅರ್ಥ ಮಾಡಿಕೊಂಡು ಸಮುದಾಯದ ಸಬಲೀಕರಣದಲ್ಲಿ ನಾವೆಲ್ಲರೂ ಕೈ ಜೋಡಿಸಬೇಕಾಗಿದೆ. ಅದುವೇ ದೇಶದ ಪ್ರಗತಿ. ತಾವು ಶಾಸಕರಾಗಲಿಕ್ಕೆ ಬಹಳಷ್ಟು ಹುಮ್ಮಸ್ಸಿನಿಂದ ಹೊರಡ್ತಾ ಇದ್ದೀರಾ. ಯಾವ ಆಧಾರದಲ್ಲಿ ತಮಗೆ ಶಾಸಕ ಟಿಕೆಟ್ ಕೊಡಬೇಕು?
ಶಾಸಕನಾಗುವುದು ಅಂತ ಹೇಳಿದರೆ ಸುಹೇಲ್ ಕಂದಕ್ಕಿಗೆ ಪರ್ಸ್ನಲ್ ಆಗಿ ಅಂತ ಯಾವುದೇ ಅಭಿಲಾಷೆಗಳು ಆಗಬೇಕು ಎಂಬುದರ ಬಗ್ಗೆ ಯಾವುದೇ ದೊಡ್ಡ ಇಚ್ಛೆಗಳಿಲ್ಲ. ಆದರೆ ನನ್ನ ಸಮುದಾಯಕ್ಕೆ ನೋವಾದಾಗ ಎದುರು ನಿಂತು ಆ ಸಮುದಾಯದ ಪರವಾಗಿ ಅವರ ನೋವಿನಲ್ಲಿ ಭಾಗವಾಗಬೇಕು ಎಂಬುದೊಂದು. ಈಗಾಗಲೇ ದಕ್ಷಿಣ ಕನ್ನಡದಲ್ಲಿ 2 ಪ್ರಬಲವಾದಂತಹ ಅಲ್ಪಸಂಖ್ಯಾತ ಮುಖಂಡರುಗಳಿದ್ದಾರೆ. ಎನಾತಲಿ ಇರಬಹುದು, ಅದೇ ರೀತಿ ಯುಟಿ ಖಾದರ್ ಇರಬಹುದು, ಅದೇ ರೀತಿ ಶೌಲ್ ಹಮೀದ್ ಅವರಂತಹ ನಾಯಕರುಗಳು ಇರಬಹುದು. ಅದರ ಮಧ್ಯೆ ಸುಹೇಲ್ ಕಂದಕ್ಕಿರವರ ಒಂದು ಮೇಲೆ ಬೀಳಲಿಕ್ಕೆ ಕಾಂಗ್ರೆಸ್ ಪಕ್ಷ ಬಿಡ್ತದ ಅನ್ನುವಂಥದ್ದೇ ಪ್ರಶ್ನೆ ನನಗೆ. ಈಗ ಕಂದಕ್ಕಿಗೆ ಒಂದು ಸ್ಪೆಷಾಲಿಟಿ ಇದೆ. ಸುಹೇಲ್ ಕಂದಕ್ಕಿ ಇನ್ನೂ ಯುವಶಕ್ತಿ ಮೇಲೆ ಬರಬೇಕು ಎಂಬುದು ರಾಹುಲ್ ಗಾಂಧಿ ಅವರ ಅಭಿಮತ ಆಗಿದೆ. ಅದು ರಾಹುಲ್ ಗಾಂಧಿ ಅಭಿಮತ ಜಿಲ್ಲೆಯಲ್ಲಿ ನಡೀತಾ ಇಲ್ಲ, ಅದರಲ್ಲಿ ಯಾವುದೇ ಸಂಶಯ ಬೇಡ. ನಾನು ಹೇಳಿದಲ್ಲ, ಸುಹೇಲ್ ಕಂದಕ್ಕಿಗೆ ಒಂದೇ ಅಭಿಲಾಷೆ ಇರುವುದು, ನೋವುಂಡಂಥ ಸಮುದಾಯಕ್ಕೆ, ಹಿಂದುಳಿದಿರುವಂಥ ಅಲ್ಪಸಂಖ್ಯಾತ ವರ್ಗಕ್ಕೆ, ಅದೇ ರೀತಿ ಇತರ ಸಮುದಾಯಗಳನ್ನು ಒಟ್ಟಿಗೆ ಸೇರಿಸಿ ಸಮುದಾಯದ ಪರವಾಗಿ ಕೆಲಸ ಮಾಡಿ ಅವರಿಗೆ ನ್ಯಾಯ ಕೊಡಬೇಕು, ಅವರ ಧ್ವನಿಯಾಗಬೇಕು ಎಂಬುದು ನನ್ನ ಅಭಿಲಾಷೆ ಆಗಿದೆ. ಅದಕ್ಕಾಗಿ ನಾವು ರಾಜಕೀಯದಲ್ಲಿ ಒತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಅಂಥ ಅವಕಾಶ 100% ಬರೆದಿಟ್ಕೊಳ್ಳಿ. ಒಂದು ದಿನ ಸುಹೇಲ್ ಕಂದಕ್ ಶಾಸಕರಾಗ್ತಾರೆ. ನಮ್ಮೊಡನೆ ಇಷ್ಟು ತಮ್ಮ ಒಂದು ಅಮೂಲ್ಯವಾದಂತಹ ಸಮಯ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 7 ಕನ್ನಡ. ಧನ್ಯವಾದ.